ಅಯ್ಯೋ ಇದೇನಾಯ್ತು ಸಿದ್ದರಾಮಯ್ಯನವರಿಗೆ ಅಂತ ಅವರ ಅಭಿಮಾನಿಗಳು ಹಾಗೇನೆ ನೆರೆದಿದ್ದವರೆಲ್ಲರೂ ಕೂಡ ಆಶ್ಚರ್ಯ ಪಡೋ ಹಾಗೆ ಸಿದ್ದರಾಮಯ್ಯನವರು ವೀಲ್ ಚೇರ್ನಲ್ಲಿ ಬಂದರು. ಸಿದ್ದರಾಮಯ್ಯನವರಿಗೆ ಕಾಲಿನ ನೋವಾಗಿರೋದ್ರಿಂದ, ಕಾಲಲ್ಲಿ ನೋವಿರೋದ್ರಿಂದ ಅವರು ವೀಲ್ ಚೇರ್ನಲ್ಲಿ ಬರಬೇಕಾಯ್ತು. ಈ ರೀತಿ ಸಿದ್ದರಾಮಯ್ಯನವ್ರನ್ನ ಹಿಂದೆ ಎಂದೂ ಕೂಡ ನೋಡಿರಲಿಲ್ಲ. ಹಾಗಾಗಿ ಎಲ್ರಿಗೂ ಒಂಥರ ಅಚ್ಚರಿ ಆಯಿತು. ಯಾಕೆಂದರೆ ಸದಾ ಆರೋಗ್ಯವಾಗಿ ಚಟುವಟಿಕೆಯಿಂದ ಇರುವಂಥ ಸಿದ್ದರಾಮಯ್ಯನವರಿಗೆ ಹೀಗಾಗ್ಬಿಡ್ತಲ್ಲ, ಕಾಲು ನೋವು ಶುರು ಆಯ್ತಲ್ಲ ಅಂತ ನೋಡಿದವ್ರಿಗೆ ಒಂದು ಸ್ವಲ್ಪ ಬೇಸರ ಆಗೋ ಹಾಗೆ ಇತ್ತು. ಆದರೆ ಅದೇ ಲವಲವಿಕೆಯಿಂದ ಇದ್ರು ಸಿದ್ದರಾಮಯ್ಯನವರು. ಯಾವುದೇ ರೀತಿ ಕಾಲು ನೋವಿದ್ರೂ ಕೂಡ ಮಾತಿನಲ್ಲಾಗ್ಲಿ ಅಥವಾ ಬೇರೆಯವ್ರ ಜೊತೆ ಬೆರೆಯೋದ್ರಲ್ಲಾಗ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ನೋವನ್ನು ತೋರಿಸ್ಕೊಳ್ಳಲಿಲ್ಲ. ಹಾಗಾಗಿ ಅನಾರೋಗ್ಯ ಸದ್ಯ ಬಜೆಟ್ ಮಂಡನೆಗೆ ಬೇರೆ ಇನ್ನು ಕೆಲವೇ ದಿನ ಬಾಕಿ ಇದೆ. ಇದರ ನಡುವೆ ಸಿದ್ದರಾಮಯ್ಯನವರಿಗೆ ಈ ರೀತಿ ಅನಾರೋಗ್ಯ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ಒಂದಷ್ಟು ಜನರಿಗೆ ಆತಂಕ ಆದರೂ ಕೂಡ ಇದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ಇದರಿಂದ ನಾನು ಆರಾಮಾಗಿ ಹೊರಗಡೆ ಬರ್ತೀನಿ ಅನ್ನೋ ರೀತಿ ಸಿದ್ದರಾಮಯ್ಯನವರು ನಗನಗ್ತಾ ರಾಜನಾಥ್ ಸಿಂಗ್ ಅವ್ರನ್ನ ಸ್ವಾಗತಿಸಿದ್ದಾಗಿರ್ಬೋದು, ಕೇಂದ್ರ ರಕ್ಷಣಾ ಸಚಿವ ಅವ್ರನ್ನ ಸ್ವಾಗತ ಮಾಡೋರ ಜೊತೆ ಮಾತಾಡಿದ್ದು, ವೇದಿಕೆಯಲ್ಲಿ ಮಾತಾಡಿದ್ದೆಲ್ಲ ಕೂಡ ಸಹಜವಾಗಿಯೇ ಇತ್ತು. ಜೊತೆಗೆ ಇವರು ಇಲ್ಲಿ ವೀಲ್ ಚೇರ್ನಿಂದ ನಾರ್ಮಲ್ ಚೇರಿಗೆ ಕೂತ್ಕೊಂಡ್ರು. ಯಾರನ್ನೂ ಕೂಡ ಎದ್ದು ನಿಂತು ಮಾತಾಡ್ಸೋದಕ್ಕೆ ಆಗ್ತಿರ್ಲಿಲ್ಲ, ಕಾಲು ನೋವು ಇದೆ. ವಯಸ್ಸು ಸಹಜವಾಗಿಯೇ 77ನೇ ವಯಸ್ಸಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಸಹಜವಾಗಿ ಸೊಂಟ ನೋವು, ಕಾಲು ನೋವು ಈ ರೀತಿ ಸಮಸ್ಯೆಗಳು ಬರ್ತವೆ. ಆದರೆ ಸಿದ್ದರಾಮಯ್ಯನವರು ಹಿಂದೆಂದೂ ಕೂಡ ಈ ರೀತಿ ವೀಲ್ ಚೇರ್ನಲ್ಲಿ ಬಂದಿರಲಿಲ್ಲ ಅಲ್ವಾ. ಸೊ ಅಭಿಮಾನಿಗಳಿಗೆ ಅಥವಾ ಅವ್ರನ್ನ ಹತ್ರದಿಂದ ನೋಡಿದವರಿಗೆ ಒಂಥರ ಆಶ್ಚರ್ಯ ಆಯಿತು. ಸಿದ್ದರಾಮಯ್ಯನವರು ಬೇಗ ಗುಣಮುಖ ಆಗಲಿ ಅಂತ ಎಲ್ಲರೂ ಕೂಡ ಅನ್ಕೋತಾ ಇದ್ರು ಮನಸ್ಸಲ್ಲಿ.